ನಮಸ್ಕಾರ, ನಾನು ನಿಮ್ಮ ಮಹೇಶ್ ತಾಂತ್ರಿಕ್ ಕೊಳ್ಳೇಗಾಲ. ಇವತ್ತಿನ ಒಂದು ವಿಚಾರ ಏನಂತಂದರೆ, ನಾನು ನಿಮಗೆ ಈ ದೀಕ್ಷೆ ಬಗ್ಗೆ ಸ್ವಲ್ಪ ಮಾಹಿತಿ ಕೊಡ್ತಾ ಇದ್ದೀನಿ. ದೀಕ್ಷೆ ತಗೊಳ್ಳೋದು ಯಾವ ರೀತಿಯಲ್ಲಿ ನಾವು ಸಿದ್ಧಿ ಮಾಡ್ಕೋಬೇಕು, ಈ ಮಾಂತ್ರಿಕ ವಿದ್ಯೆಗೆ ಬೇಕಾಗಿರ್ತಕ್ಕಂಥ ಒಂದು ಸಿದ್ಧಿ ಬಗ್ಗೆ ನಾನು ನಿಮಗೆ ಮಾಹಿತಿ ಕೊಡ್ತಾ ಇದ್ದೀನಿ. ಫಸ್ಟಿಗೆ ನೀವು ಸ್ಪಷ್ಟವಾಗಿ ತಿಳ್ಕೊಳ್ತಕ್ಕಂಥ ವಿಚಾರ ಏನಂತಂದರೆ, ನೀವೆಲ್ಲೇ ಹೋಗಿ ಯಾರ ಹತ್ರನಾದರೂ ಹೋಗಿ ನೇರ ಹೋಗಿ ಕೂತ್ಕೊಂಡು ನಿಮ್ಮ ಸಮಸ್ಯೆ ಏನಿದೆ ಅದನ್ನು ಅವ್ರಿಗೆ ಹೇಳಿ, ಅದರಿಂದ ಅವ್ರ ಪ್ರಶ್ನೆ ಹಾಕಿ ಆ ಸಮಸ್ಯೆಗೆ ಪರಿಹಾರ ಯಾವ ರೀತಿ ಅನ್ನೋದನ್ನು ಅವರು ಕಾರಣ ತಿಳ್ಕೊಂಡು ಆ ನಂತರ ಪ್ರಯೋಗ ಮಾಡಿದ್ರೆ ಯಾವ ಕೆಲಸನಾದರೂ ಪರಿಹಾರ ಆಗ್ತದೆ. ನೀವೆಲ್ಲೋ ಕೂತ್ಕೊಂಡು ಫೋನಿನ ಮೂಲಕ ಕೆಲಸ ಮಾಡಿಸ್ಬೇಕು ಅಂತಂದರೆ ಯಾವ ಕಾರಣಕ್ಕೂ ಸಾಧ್ಯವಿಲ್ಲ. ಎಲ್ಲೇ ಹೋಗಿ ನೀವು ಡೈರೆಕ್ಟಾಗಿ ಹೋಗಿ ಕುಂತ್ಕೊಂಡು ಕೆಲಸ ಮಾಡಿಸಿ, ಆವಾಗ ನಿಮಗೆ ಒಂದು ಒಳ್ಳೆ ರಿಸಲ್ಟ್ ಸಿಗ್ತದೆ. ಸುಮ್ಮನೆ ಎಲ್ಲಂದ್ರಲ್ಲಿ ಕೂತ್ಕೊಂಡು ಫೋನ್ ಮಾಡೋದು, ಫೋಟೋ ಕಳಿಸೋದು, ಫೋಟೋ ಮುಖಾಂತರ ಪ್ರಯೋಗ ಮಾಡಿ ಅದಕ್ಕೆ ಪರಿಹಾರ ಮಾಡಿ, ನಾವು ಯಾರನ್ನೋ ಬಿಟ್ಟು ಹೋಗಿದ್ದೇವೆ ಅವರು ನಮ್ಮ ಹತ್ರ ಬರಬೇಕು, ವಶೀಕರಣ ಆಗಬೇಕು. ನೇರ ಹೋಗಿ ನೀವು ಯಾವುದಾದ್ರೂ ಒಂದು ಕೆಲಸ ಮಾಡಬೇಕು ಅಂತಂದರೆ ನೇರ ಕೆಲಸ ಮಾಡಿದಾಗ ಮಾತ್ರನೇ ರಿಸಲ್ಟ್ ಸಿಗೋದಕ್ಕೆ ಸಾಧ್ಯ. ಸುಮ್ಮನೆ ಎಲ್ಲೋ ಕೂತ್ಕೊಂಡು ನಾವು ಫೋಟೋ ಕಳಿಸ್ತೀವಿ ನೀವು ಮಾಡಿ ಅಂತಂದರೆ ಯಾವ ಕಾರಣಕ್ಕೂ ಅದು ಕೆಲಸ ಆಗಲ್ಲ. ನಿಮಗೆ ಏನು ವಿಚಾರ ಅಂತಂದರೆ, ಈ ದೀಕ್ಷೆ ಬಗ್ಗೆ ನಾನು ನಮಗೆ ಕೆಲವು ಮಾಹಿತಿ ಕೊಡ್ತಾ ಇದ್ದೀನಿ. ಕೆಲವರು ಈ ವಾಮಾಚಾರವನ್ನು ನಾವು ಕಲಿಬೇಕು, ಯಾವ ರೀತಿ ಕಲಿಯೋದು, ಇಂಥವರಿಗೆ ಈ ಒಂದು ಸರ್ವ ಸಿದ್ಧಿಯಾಗಬೇಕು, ಒಂದು ಶಕ್ತಿಯನ್ನು ನಾವು ವಶಪಡಿಸ್ಕೋಬೇಕು, ಅದರ ಮೂಲಕ ನಮಗೆ ಕೆಲಸ ಆಗಬೇಕು ಅಂತಂದರೆ ಫಸ್ಟಿಗೆ ನಮಗೆ ಒಳ್ಳೆಯ ಒಂದು ಗುರುವಿಂದ ದೀಕ್ಷೆ ಆಗಿರಬೇಕು. ಗುರುವಿಂದ ದೀಕ್ಷೆ ಆದ್ರೆ ಮಾತ್ರನೇ ಸಾಧ್ಯ ಸಾಧನೆ ಮಾಡೋದಕ್ಕೆ. ಸುಮ್ಮನೆ ಏಕಾಏಕಿ ಯಾವುದೋ ಒಂದು ಮಂತ್ರ ಸಿಕ್ತು ನಾವು ಪ್ರಯೋಗ ಮಾಡ್ತೀವಿ, ನಾವು ಸಾಧನೆ ಮಾಡ್ತೀವಿ, ಯಾವ ಕಾರಣಕ್ಕೂ ಸಾಧ್ಯವಿಲ್ಲ. ಗುರುವಿಂದ ದೀಕ್ಷೆ ತಗೊಂಡು ದೀಕ್ಷೆ ಆದ ನಂತರ ನಿಮಗೆ ಒಂದು ಚೌಡಿ ಸಾಧನೆ ಆಗಿರ್ಬೋದು, ಅಥವಾ ಕುಟಿಚಾತನ ಸಾಧನೆ ಆಗಿರ್ಬೋದು, ಕರ್ಣಪಿಚಾತಿ ಆಗಿರ್ಬೋದು, ಯಾವುದೇ ಒಂದು ಸಾಧನೆ ಮಾಡಬೇಕಾದ್ರೂ ನಿಮಗೆ ಫಸ್ಟಿಗೆ ಬೇಕಾಗಿರ್ತಕ್ಕಂಥ ಒಂದು ಒಳ್ಳೆ ಗುರುವಿಂದ ದೀಕ್ಷೆ ತಗೋಬೇಕು. ಅದಕ್ಕೆ ಬೇಕಾಗಿರ್ತಕ್ಕಂಥ ಮಂತ್ರವನ್ನು ದೀಕ್ಷೆ ತಗೊಂಡು ಅದು ಯಾವ ರೀತಿ ಯಾವ ಟೈಮಲ್ಲಿ ನಾವು ಪ್ರಯೋಗ ಮಾಡಬೇಕು, ಯಾವ ಟೈಮಲ್ಲಿ ಪೂಜೆ ಮಾಡಬೇಕು, ಅದಕ್ಕೆ ನೈವೇದ್ಯ ಏನು, ಯಾವ ರೀತಿ, ಇದನ್ನೆಲ್ಲ ಕರೆಕ್ಟಾದಂಥ ರೀತಿಯಲ್ಲಿ ತಿಳ್ಕೊಂಡು ಒಂದು ವಾಮಾಚಾರದ ಮಾರ್ಗಕ್ಕೆ ನಾವು ಅಷ್ಟು ಸಾಧಾರಣವಾಗಿ ಹೋಗೋಕ್ಕಾಗಲ್ಲ. ಯಾಕಂತಂದರೆ ಅದಕ್ಕೆ ಆದಂಥ ಕೆಲವು ಗಿಡಮೂಲಿಕೆ ಇದೆ, ಅದಕ್ಕೆ ಆದಂಥ ಒಂದು ರೀತಿ ನೀತಿ, ಪೂಜೆ ಪುನಸ್ಕಾರ. ನಮಗೆ ಬೇಕಾಗಿರ್ತಕ್ಕಂಥ ಒಂದು ಶಕ್ತಿಯನ್ನು ನಾವು ಸಂಪಾದಿಸಬೇಕು ಅಂತಂದರೆ ಫಸ್ಟಿಗೆ ಯಾರು ಸಾಧನೆ ಮಾಡ್ತಾ ಇರ್ತಾರೆ ಆ ಸಾಧಕನಲ್ಲಿ ತುಂಬ ಅಚಲವಾದಂಥ ನಂಬಿಕೆ ಇರಬೇಕು. ಎಂಥದ್ದೇ ಕಷ್ಟ ಬಂದರೂ ನಾನು ಸಾಧನೆ ಮಾಡ್ತೀನಿ ಅನ್ನೋ ಒಂದು ಪವರ್ಫುಲ್ ಆದಂಥ ಗಟ್ಟಿ ನಿರ್ಧಾರ ಇರಬೇಕು. ಹಂಗಿದ್ದಾಗ ಮಾತ್ರನೇ ಸಾಧ್ಯ. ಯಾವ್ದು ಬೇಕಾದರೆ ನಾವು ಏನು ಬೇಕಾದರೂ ಸಾಧನೆ ಮಾಡ್ತೀವಿ, ಏನು ಬೇಕಾದರೂ ಮಾಡ್ತೀವಿ ಅನ್ನೋ ಒಂದು ವಿಶ್ವಾಸ ನಂಬಿಕೆ ನಮ್ಮಲ್ಲಿರಬೇಕು. ಹಂಗಾದಾಗ ಮಾತ್ರನೇ ಸಾಧ್ಯ. ಸುಮ್ಮನೆ ಎಲ್ಲಂದ್ರಲ್ಲಿ ಕೂತ್ಕೊಂಡು ಅದೊಂದು ಇದೊಂದು ಆ ರೀತಿ ಅಲ್ಲ. ಪ್ರಯೋಗದಲ್ಲಿ ಒಂದ್ಸರಿ ನಾವು ಇಂಥ ವಿದ್ಯೆಯನ್ನು ನಾವು ಕಲಿತಾ ಇದ್ದೀವಿ, ಇದರಿಂದ ನಮಗೆ ಫಲಿತಾಂಶ ಸಿಗಬೇಕು, ಫಲ ಸಿಗಬೇಕು ಅಂತ ಛಲ ತೊಟ್ಟು ನಿಂತ್ಕೊಂಡ್ರೆ ಅದರಿಂದ ಫಲ ತಕ್ಕೊಳ್ಳೋತಕ್ಕಂಡು ಬಿಡಬಾರ್ದು. ಕರೆಕ್ಟಾದಂಥ ರೀತಿಲಿ ಅನುಸರಣವಾಗಿ ಮಾಡ್ಕೊಂಡು ಹೋಗಬೇಕು. ಈಗ ಯಾವುದೋ ನಾವು ಒಂದು ದೇವರನ್ನ ಹೋಲಿಸ್ಕೊಳ್ಳೋದಕ್ಕೆ ಪ್ರಯತ್ನ ಪಟ್ಟಾಗ ಅದು ನಮ್ಮ ಒಂದು ಭಕ್ತಿಗೆ ಅನುಗುಣವಾಗಿ ಅಥವಾ ಬೇಗನೂ ಸಿದ್ಧಿ ಆಗ್ಬೋದು, ಕೆಲವರಿಗೆ ಸ್ವಲ್ಪ ಲೇಟು ಆಗ್ಬೋದು. ಇದರಲ್ಲಿ ಇಂಥವರೇ ತಗೋಬೇಕು ಅಂತ ಏನಿಲ್ಲ. ಯಾರು ಬೇಕಾದರೂ ಸಿದ್ಧಿ ಮಾಡ್ಕೋಬೋದು, ಯಾರು ಬೇಕಾದರೂ ಸಾಧನೆ ಮಾಡ್ಬೋದು. ಇದು ಯಾರಿಗೆ ಬೇಕಾದರೂ ಹೋಲಿಸ್ಕೊಳ್ತಕ್ಕಂಥ ಒಂದು ಅಚಲವಾದಂಥ ನಂಬಿಕೆ ಇರಾಗ ಯಾವುದು ಬೇಕಾದರೂ ಸಾಧನೆ ಮಾಡ್ಬೋದು. ಹಾಗಾಗಿ ಅದರಲ್ಲೂ ಕೂಡ ಫಸ್ಟಿಗೆ ನೀವು ಸಾಧಾರಣವಾಗಿ ಒಂದು ಸಣ್ಣದಾಗಿ ಒಂದು ವಿದ್ಯೆ ಕಲಿತು ಅದರಲ್ಲಿ ಬರ್ತಕ್ಕಂಥ ಒಂದು ಗಿಡಮೂಲಿಕೆ ಏನು, ಯಾವ ರೀತಿಯಲ್ಲಿ ಕೆಲಸ ಮಾಡಬೇಕು, ಪ್ರಯೋಗ ಯಾವ ರೀತಿ, ಇದಕ್ಕೆ ಈಗ ಒಂದು ಸಾಧಾರಣವಾಗಿ ಒಂದು ವಶೀಕರಣ ಬಂತು ಅಂತಂದರೆ ಯಾವ ವಸ್ತು ಮೇಲೆ ಪ್ರಯೋಗ ಮಾಡಬೇಕು, ನಾವು ಯಾವ ವಸ್ತು ತಗೊಂಡು ಯಾವ ರೀತಿಯಲ್ಲಿ ಪ್ರಯೋಗ ಮಾಡಬೇಕು, ಅದನ್ನು ಪ್ರಯೋಗ ಮಾಡಿದ ನಂತರ ಅದನ್ನೆಲ್ಲ ಹಾಕಬೇಕು. ನಾವು ಪ್ರಯೋಗ ಮಾಡೋದಂಥ ವಸ್ತುನೆಲ್ಲ ಹಾಕಬೇಕು, ಅವ್ರ ಹೊಟ್ಟೆಗೆ ಯಾವ ರೀತಿ ಕೊಡಬೇಕು, ಇದ್ರದ್ದೆಲ್ಲ ಮಾಹಿತಿ ತಿಳ್ಕೋಬೇಕು. ಸುಮ್ಮನೆ ಏಕಾಏಕಿ ವಿದ್ಯೆ ಮಾಡ್ತೀವಿ, ನಾವು ಸಾಧನೆ ಮಾಡಿದ್ದೀವಿ, ಇದು ಯಾವುದೇ ಕಾರಣಕ್ಕೂ ಫಲಿತಾಂಶ ಕೊಡಲ್ಲ. ಪರ್ಫೆಕ್ಟಾಗಿ ಗ್ಯಾರಂಟಿಯಾಗಿ ನಾವು 100% ವಿದ್ಯೆ ಮಾಡಬೇಕು ಅಂತ ಬಂದಾಗ ಈ ವಿದ್ಯೆಯಲ್ಲಿ ನಮ್ಮನ್ನು ತೊಡಗಿಸ್ಕೋಬೇಕು. ನಮಗೆ
ನಾವು ಕೇಳಿದಂಥ ಕೆಲಸವನ್ನು ನಡೆಸ್ಕೊಡ್ಬೇಕು, ಅಷ್ಟು ಬೆಂಬಲವಾಗಿ ನಮ್ಮಲ್ಲಿ ಒಂದು ಶಕ್ತಿ ಇರಬೇಕು, ಅದನ್ನು ವಶಪಡಿಸ್ಕೋಬೇಕು ಅನ್ನೋದಾದರೆ ಕರೆಕ್ಟಾದಂಥ ರೀತಿಯಲ್ಲಿ ನಾವು ಸಿದ್ಧಿ ಮಾಡ್ಕೋಬೇಕು. ಅಮಾವಾಸ್ಯೆ, ಪೌರ್ಣಮಿ ಅಥವಾ ಗ್ರಾಂಡ್ ಟೈಮ್ನಾಗ ಈ ಥರ ಕರೆಕ್ಟಾದಂಥ ರೀತಿಯಲ್ಲಿ ಸಿದ್ಧಿ ಮಾಡ್ಕೋಬೇಕು. ಎಲ್ಲದಕ್ಕಿಂತ ಹೆಚ್ಚಾಗಿ ಒಂದು ಒಳ್ಳೆ ಗುರುವಿಂದ ದೀಕ್ಷೆ ತಗೋಬೇಕು. ದೀಕ್ಷೆ ತಗೊಂಡ್ರೆ ಮಾತ್ರನೇ ಸಾಧ್ಯ. ಸುಮ್ಮನೆ ಏಕಾಏಕಿ ಇದನ್ನು ನಾವು ಒಂದು ಕೆಲವಾರು ವಿಡಿಯೋಗಳಲ್ಲಿ ಗಿಡಮೂಲಿಕೆ ತೋರ್ತಾ ಇದ್ದೀನಿ. ಕೆಲವರು ತಾವೇ ಹೋಗಿ ಕಿತ್ಕೊಂಡು ಬಂದ್ಬಿಟ್ಟು ನೋಡಿದೀಯಾ ಇದಲ್ವ ನೋಡಿ ಗುರುಗಳೇ ಅಂತ ಹೇಳಿ ಫೋಟೋ ಹಾಕ್ತಾರೆ. ಅದು ಹಂಗಾಗಲ್ಲ. ಆ ಗಿಡಮೂಲಿಕೆ ತರಬೇಕಾದ್ರೆ ಯೋಗ್ಯರಿದ್ದೀರಾ ನೀವು ಆ ಮಂತ್ರವನ್ನು ಸಿದ್ಧಿ ಮಾಡ್ಕೊಂಡಿದ್ದೀರಾ. ಅದಾದ ನಂತರ ತಂದಿರತಕ್ಕಂಥ ಗಿಡಮೂಲಿಕೆಯಲ್ಲಿ ನೀವು ಕೆಲಸ ಮಾಡೋದನ್ನು ಕಲ್ತಿದ್ದೀರಾ, ಅದು ಮೇಯ್ನು. ನೀವು ಏನಾದರೂ ಸಾಧಾರಣವಾಗಿ ಒಂದು ಸಾಧನೆ ಅಂತಕ್ಕಂಥದ್ದು ಇರಬೇಕು, ಒಂದು ದೈವ ಶಕ್ತಿ ಇರಬೇಕು. ಸುಮ್ಮನೆ ಯಾರಂದ್ರೆ ಅವ್ರು ಪ್ರಯೋಗ ಮಾಡೋಕ್ಕಾಗಲ್ಲ. ಗಿಡಮೂಲಿಕೆ ತಂದ ತಕ್ಷಣವೇ ಕೆಲಸ ಆಗಂಗಿದ್ದಿದ್ರೆ ಬೇಕಾದಷ್ಟು ಜನ ಮಾಡಿರೋರು, ಹಂಗಾಗೋದಿಲ್ಲ. ಅದಕ್ಕೋಸ್ಕರವಾಗಿ ಒಳ್ಳೆ ರೀತಿಯಾದಂಥ ಒಂದು ದೀಕ್ಷೆ ತಗೊಂಡು ಒಂದು ವಿದ್ಯೆಯನ್ನು ಸಂಪಾದಿಸಿ ಅದಾದ ನಂತರ ನೀವು ಪ್ರಯೋಗ ಮಾಡಿ, ಏನು ಬೇಕಾದರೂ ಮಾಡಿ. ಕರೆಕ್ಟಾದಂಥ ಒಂದು ಸಾಧನೆ ಆಗ್ತು ಅಂತಂದರೆ ಏನು ಬೇಕಾದರೂ ನೀವು ಸಾಧಿಸ್ಬೋದು. ಹಾಗಾಗಿ ಒಳ್ಳೆ ಗುರುವಿಂದ ಒಂದು ದೀಕ್ಷೆ ತಗೊಂಡು ಮುಂದುವರೆಯೋದು ಒಳ್ಳೆಯದು ಅನ್ನೋದು ನನ್ನ ಅಭಿಪ್ರಾಯ. ನಮಸ್ಕಾರ, ಒಳ್ಳೆಯದಾಗಲಿ.